ಟಾಕ್ಸಿಕ್ ಅಂದರೆ ಏನೋ ಅಂದ್ಕೊಂಡಿದ್ದೆ, ಆದರೆ ದೇವ್ರೆ ಈ ರೇಂಜಿಗೆ ಸೈಕಾಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಕ್ರೇಜಿ ಗುರು. ನಾನಂತೂ ಆ ರಾಯ ಕ್ಯಾರೆಕ್ಟರ್ನ ನೋಡಿ ಕಳೆದೇ ಹೋದೆ. ವಾಟೆ ಐಡಿಯಾ ಗುರು, ಸಖತ್ತಾಗಿತ್ತು. ಈಗ ಬಿಟ್ಟಿರೋ ಈ ಟೀಸರ್ನ ನೋಡಿ ಒಂದಂತೂ ಪಕ್ಕ ಆಯಿತು. ಅದೇನೇ ಆಗಿರಲಿ, ಈ ಸರಿ ಮಾತ್ರ ಇಡೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ನಡುಗೋಗುತ್ತೆ, ನೋಡ್ತಾ ಇರಿ. ಇನ್ನು ಈಗ ಬಿಟ್ಟಿರೋ ರಾಯ ಟೀಸರ್ ಕಡೆ ಬರೋದಾದರೆ, ಸಿನಿಮಾದಲ್ಲಿ SR ಅವರ ಕ್ಯಾರೆಕ್ಟರ್ ಸೈಕಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಪಾರ್ಟಿ ಸೈಕ್ ಆ್ಯಂಡ್ ಟೆರರ್ ಆಗಿರುತ್ತೆ ಅಂತ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಆ ರಾಯ ಕ್ಯಾರೆಕ್ಟರ್ ಎಷ್ಟು ಕ್ರೂರವಾಗಿರುತ್ತೆ ಅಂತ ತೋರ್ಸೋಕೆ ಅವರು ಯೂಸ್ ಮಾಡ್ಕೊಂಡಿರೋ ವೇ ಇದೆಯಲ್ಲ, ಸಖತ್ ಇಷ್ಟ ಆಯಿತು ನನಗಂತೂ. ಇನ್ನೊಂದೇನೆಂದರೆ ಇದರ ಥೀಮ್ ಏನಿದೆಯಲ್ಲ, ಆ ರೆಟ್ರೋ ಸ್ಟೈಲ್ ತುಂಬ ರಿಚ್ ಆಗಿತ್ತು. ಇದರ ಕೆಲವೊಂದು ಶಾರ್ಟ್ಸ್ಗಳನ್ನು ನೋಡಿ ಹಾಲಿವುಡ್ನ ಕೆಲವೊಂದು ಸಿನಿಮಾಗಳು ಮೈಂಡ್ನಲ್ಲಿ ಬಂದೋಯ್ತು. ಇದರಲ್ಲಿ ತೋರಿಸಿರೋ ಒಂದೊಂದು ಫ್ರೇಮ್ ಕೂಡ ಟಾಪ್ ಕ್ಲಾಸ್. ಅದರಲ್ಲೂ ಈ ಫ್ರೇಮ್ನ ನೋಡಿ ಕ್ರೇಜಿ ಅಲ್ವಾ, ಏನು ಸಖತ್ತಾಗಿದೆ ಗುರು. ಈ ಶಾಟ್ನ ನೋಡಿ ನಾನಂತೂ ಕ್ಯಾಮ್ರಾಮ್ಯಾನ್ಗೆ ಫ್ಯಾನ್ ಆಗೋದೆ ಗುರು. ವಾಟ್ ಎ ಶಾಟ್. ಈ ರೀತಿ ಹೇಳ್ತಾನೆ ಹೋದರೆ ಟೀಸರ್ನಲ್ಲಿ ತುಂಬಾ ಇದೆ. ಅದರಲ್ಲೂ ಆ ಕಾರ್ ಆಗಿರ್ಬೋದು, ಆ ಕಾರ್ನಿಂದ ಇಳಿಯೋ ಆ ವಯಸ್ಸಾದ ಮುದ್ಕ ಆಗಿರ್ಬೋದು, ಹಾಗೆ ಆ ಕಾರ್ನಲ್ಲಿ ನಡೆಯುವಂಥ ಎಪಿಸೋಡ್ಸ್ಗಳು. ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಆದರೆ ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ, ತುಂಬ ಇಷ್ಟ ಆಯಿತು. ಸಿನಿಮಾನ ದೊಡ್ಡ ಮಟ್ಟದಲ್ಲಿ ರೀಚ್ ಮಾಡಬೇಕಂದ್ರೆ ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಇನ್ನು ಇದರಲ್ಲಿ ಗನ್ ಶಾಟ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದರೆ ಆ ಗನ್ನ ಯೂಸ್ ಮಾಡ್ಕೊಂಡಿರೋ ರೀತಿ ತುಂಬ ಚೆನ್ನಾಗಿತ್ತು, ಯೂನಿಕ್ ಆಗಿತ್ತು. ಆ್ಯಂಡ್ ಅದನ್ನು ಅಷ್ಟೇ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ, ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳು ಹೈ ಆಗಿರುತ್ತೆ, ಆದರೆ ಅವುಗಳನ್ನು ಎಷ್ಟು ಡಿಫ್ರೆಂಟಾಗಿ ಒಂದಕ್ಕಿಂತ ಇನ್ನೊಂದನ್ನು ತೋರಿಸ್ತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇಷ್ಟು ಪವರ್ಫುಲ್ ಆಗಿರುವಂಥ ರಾಯ ಕ್ಯಾರೆಕ್ಟರ್ಗೆ ಅಷ್ಟೇ ಸ್ಟ್ರಾಂಗ್ ಆಗಿರೋ ವಿಲನ್ ಇದ್ದರೆ ಸಿನಿಮಾ ಕೊಡೋ ಮಜಾ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ ವಿಲನ್ ರೋಲ್ನ ಯಾರು ಮಾಡ್ತಾರೆ ಅಂತ. ಹಾಗೆ ಟೀಸರ್ನಲ್ಲಿ ಯಶ್ ಅವರನ್ನ ತುಂಬ ಸ್ಟೈಲಿಶ್ ಆಗಿ, ತುಂಬ ಖಡಕ್ಕಾಗಿ ತೋರಿಸಿದ್ದಾರೆ. ಅದರಲ್ಲೂ ಅವರ ವಾಕಿಂಗ್ ಸ್ಟೈಲ್ ಹಾಗೆ ಅವರ ಬಾಡಿನ ತುಂಬ ಸಖತ್ತಾಗಿ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಟೀಸರ್ ನೋಡಿದಾದ್ಮೇಲೆ ನನಗೇನು ಅನಿಸ್ತು ಅಂದರೆ, ಈ ಟೀಸರ್ನಲ್ಲಿ ಕಲರ್ ಸ್ವಲ್ಪ ಡಲ್ ಆಯಿತು, ಇನ್ನು ಬೆಟರಾಗಿ ಕಲರ್ಫುಲ್ಲಾಗಿ ಪ್ರೆಸೆಂಟ್ ಮಾಡಬೇಕು ಅನಿಸ್ತು. ಹಾಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಸಖತ್ತಾಗಿದೆ. ಮುಂದೆ ಯಾವ ಥರ BGMಸ್ಗಳನ್ನು ಬಿಡ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕು. ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದೀನಿ ರವಿ ಬಸ್ರೂರವರ ಕೆಲಸದ ಮೇಲೆ. ಸೊ ನೋಡಬೇಕು ಏನು ಮಾಡ್ತಾರೆ ಅಂತ. ಇನ್ನು ಓವರಾಲ್ ಆಗಿ ಹೇಳೋದಾದರೆ, ಈ ರಾಯ ಇಂಟ್ರೊಡಕ್ಷನ್ ಟೀಸರ್ ಮಾತ್ರ ನನಗಂತೂ ಫುಲ್ ಸ್ಯಾಟಿಸ್ಫೈ ಆಯಿತು. ಒಂದು ಐಡಿಯಾ ಅಂತೂ ಸಿಕ್ತು ಸಿನಿಮಾ ಯಾವ ರೇಂಜಿಗೆ ಇರುತ್ತೆ ಅಂತ. ಸೊ ವೆಯ್ಟ್ ಮಾಡಿ ನೋಡೋಣ ಮುಂದೆ ಮೂವಿ ಟೀಮ್ ಅವರು ಏನೆಲ್ಲ ರಿವೀಲ್ ಮಾಡ್ತಾರೆ ಅಂತ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಟೀಸರ್ನ ನೋಡಿ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಟೀಸರ್ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.